ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಯೋಗಗಳಲ್ಲೇ ಬಹಳ ವಿಚಿತ್ರವಾಗಿರುವಂಥ ಕಪಟ ಯೋಗದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ತಮಗೆ ಯೋಗ ಅಂದರೆ ಗೊತ್ತಿದೆ, ಅದರಲ್ಲೂ ವಿಶೇಷವಾಗಿ ರಾಜಯೋಗ ಅಂತ ಹೇಳಿ ಕರೆಯುವಂಥದ್ದಿದೆ. ಏಕೆಂದರೆ ಇಲ್ಲಿ ಯೋಗ ಅಂತ ಹೇಳಿದ್ರೆ ಸೇರುವಿಕೆ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಏಕೆಂದರೆ ಮನುಷ್ಯ ಹುಟ್ಟಿದ ಸಂದರ್ಭದಲ್ಲಿ ಕೆಲವು ವಿಶೇಷ ಯೋಗಗಳೇನಾದರೂ ಇದ್ದರೆ ಅವನ ಒಂದು ವ್ಯವಹಾರದಲ್ಲಾಗಲಿ, ಅವನು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅವನ ಕೀರ್ತಿ, ಐಶ್ವರ್ಯ, ಪ್ರಭುತ್ವ ಇತ್ಯಾದಿಗಳು ಹೆಚ್ಚಿನ ಮಟ್ಟದಲ್ಲಿರುತ್ತೆ. ಹಾಗಾಗಿ ಸಾಮಾನ್ಯರಾದಂಥ ಮನುಷ್ಯರಿಗಿಂತಲೂ ಕೂಡ ಉನ್ನತ ಸ್ಥಾನವನ್ನು ಹೊಂದಲಿಕ್ಕೆ ಇವರಿಗೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಅವರಿಗೆ ಹುಟ್ಟುವಂತಹ ಸಂದರ್ಭದಲ್ಲಿ ಕೆಲವು ಗ್ರಹಗತಿಗಳ ಕೂಡುವಿಕೆ ಏನಿದೆ ಅದು ಬಹಳ ವಿಶೇಷವಾಗಿರುತ್ತೆ. ಆದ್ದರಿಂದಲೇ ಯೋಗ ಅಂತ ಹೇಳಿದ್ರೆ ಸೇರುವಿಕೆ ಅಥವಾ ಕೂಡುವಿಕೆ ಅನ್ನುವಂಥ ಒಂದು ಅರ್ಥ ಬರುತ್ತೆ. ಇಲ್ಲಿ ಕೆಲವರಿಗೆ ನೋಡಿ ಅಧಿಕಾರ ಇರುತ್ತೆ, ಅಧಿಕಾರವನ್ನು ಚಲಾಯಿಸುವಂಥ ಸ್ಥಾನದಲ್ಲಿರ್ತಾರೆ. ಕೆಲವರು ತಮ್ಮ ಪ್ರಭಾವವನ್ನು ಬೀರಿ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ತಾರೆ, ಅಂದರೆ ಇನ್ಫ್ಲೂಯೆನ್ಷಿಯಲ್ ಆಗಿರ್ತಾರೆ. ಕೆಲವರಿಗೆ ತುಂಬ ಐಶ್ವರ್ಯ ಇರುತ್ತೆ, ಶ್ರೀಮಂತರಾಗಿರ್ತಾರೆ. ಕೆಲವರು ತುಂಬ ಪರೋಪಕಾರ ಮಾಡುವಂಥ ಒಂದು ವಿಶೇಷ ಸ್ವಭಾವವನ್ನು ಹೊಂದಿರ್ತಾರೆ. ಕೆಲವರಿಗೆ ಸನ್ಯಾಸತ್ವ, ಯಾವುದು ಬೇಡ ಜೀವನದಲ್ಲಿ ಸ್ಥಿತಪ್ರಜ್ಞತೆ ಇರುತ್ತೆ. ಕೆಲವರು ತುಂಬ ಕಷ್ಟ ಕಾರ್ಪಣ್ಯಗಳನ್ನೇ ಅನುಭವಿಸುವಂಥವರು, ಕಷ್ಟಕ್ಕಾಗಿಯೇ ಹುಟ್ಟಿದ್ದಾರೆ, ಕಷ್ಟಪಡುವಂಥದ್ದೇ ಅವರ ಕರ್ಮ. ಹಾಗೆ ಕೆಲವರು ಅತಿಯಾಗಿ ಸಾಲ ಸೌಲ ಮಾಡಿ ಐಷಾರಾಮಿ ಜೀವನವನ್ನು ಮಾಡುವಂಥವರಿದ್ದಾರೆ. ಕೆಲವರು ಬೇರೆಯವರ ಆಶ್ರಯದಲ್ಲಿ ಜೀವನ ನಡೆಸುವಂಥವರು. ಇವೆಲ್ಲ ವಿಶೇಷವಾದಂತಹ ಗ್ರಹ ಸಂಯೋಜನೆಯಿಂದ ಉಂಟಾಗುವಂಥದ್ದು. ಅದರಿಂದಲೇ ಈ ಯೋಗಗಳೇನಿದೆ ಇದು ಒಬ್ಬ ಜಾತಕನ ಜೀವಿತಕ್ಕೆ ಒಂದು ತಿರುವನ್ನು ಒದಗಿಸುವಂಥದ್ದು. ಹಾಗಾಗಿ ಕೆಲವು ಯೋಗಗಳು ಮನುಷ್ಯನಿಗೆ ಉಚ್ಚ ಮಟ್ಟದಿಂದ ನೀಚ ಮಟ್ಟಕ್ಕೆ ಇಳಿಸಿದ್ರೆ, ಕೆಲವು ಯೋಗಗಳು ನೀಚ ಮಟ್ಟದಿಂದ ಉಚ್ಚ ಮಟ್ಟಕ್ಕೂ ಕೂಡ ಆ ವ್ಯಕ್ತಿಯನ್ನು ಕೊಂಡೊಯ್ಯುತ್ತೆ. ಹಾಗಾಗಿನೇ ಈ ಶುಭಾಶುಭ ಫಲಗಳನ್ನು ನೀಡುವಂಥ ಗ್ರಹಗಳ ಸಂಯೋಗ ಏನಿದೆ ಇದನ್ನು ಯೋಗ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿನೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾದಂಥ ಸ್ಥಾನವನ್ನು ಈ ಯೋಗ ಅನ್ನುವಂಥದ್ದು ಪಡ್ಕೊಂಡಿದೆ. ಇಲ್ಲಿ ರಾಜಯೋಗ, ಧನಯೋಗ, ಜ್ಞಾನಯೋಗ, ಅರಿಷ್ಟ ಯೋಗ, ಸನ್ಯಾಸ ಯೋಗ, ನಿವೃತ್ತಿ ಯೋಗ, ಹೀಗೆ ಹಲವಾರು ಯೋಗಗಳು ನಮಗೆ ಪರಿಚಿತವಾಗಿದೆ. ಹಾಗಾಗಿನೇ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಈ ಯೋಗಗಳೇನಿದೆ ಇದು ಒಬ್ಬ ವ್ಯಕ್ತಿಗೆ ಸುಖ ಸಂಪದವನ್ನು ನೀಡುವಂಥದ್ದು ಅಥವಾ ಅದೇ ವ್ಯಕ್ತಿಗೆ ಕಷ್ಟ ಕಾರ್ಪಣ್ಯಗಳನ್ನು ನೀಡುವಂಥದ್ದು ಕೂಡ ಆಗುತ್ತೆ. ಹಾಗಾಗಿನೇ ಜೀವನದಲ್ಲಿ ಏರಿಳಿತಗಳು ಇದೆ ಅಂತ ಹೇಳಿದ್ರೆ ಈ ದಿನ ತುಂಬ ಶ್ರೀಮಂತನಾಗಿರುವಂಥವನು ನಾಳೆ ಬಡವನಾಗ್ಬೋದು, ಭಿಕಾರಿ ಆಗ್ಬೋದು, ಭಿಕ್ಷುಕನಾಗ್ಬೋದು. ಅಂಥ ಒಂದು ಸನ್ನಿವೇಶಗಳು ಕೂಡ ಈ ಯೋಗದಿಂದ ಒದಗಿ ಬರುತ್ತೆ. ಹಾಗೆ ಕೆಲವು ಸಾಮಾನ್ಯ ಮನುಷ್ಯರು ಕೆಲಸಕ್ಕೆ ಬಾರದವರು ಅಂತ ಹೇಳಿ ಕರೀತಾ ಇರ್ತಾರೆ. ಅಂಥವರು ಅವರ ಯೋಗದ ಫಲದಿಂದ ಒಳ್ಳೆಯ ಅಧಿಕಾರವನ್ನು ಪಡ್ಕೊಳ್ಬೋದು ಅಥವಾ ಜೀವನದಲ್ಲಿ ಸುಖ ಸಂಪತ್ತಿನಿಂದ ಇರಬಹುದು. ಇಂಥ ಒಂದು ವ್ಯತ್ಯಾಸಗಳನ್ನು ಕೂಡ ನಾವು ಗಮನಿಸ್ತಾ ಇರ್ತೇವೆ ನಮ್ಮ ಸಮಾಜದಲ್ಲಿ. ಇದಕ್ಕೆಲ್ಲ ಕಾರಣವಾಗುವಂಥದ್ದು ಅವರು ಪಡ್ಕೊಂಡು ಬಂದಿರುವಂಥ ಯೋಗ. ಅಂದರೆ ವ್ಯಕ್ತಿ ಹುಟ್ಟಿದ ಸಮಯದಲ್ಲಿ ಇದ್ದಂತಹ ಈ ಗ್ರಹಗತಿಗಳೇನಿದೆ, ಆ ಗ್ರಹ ಸ್ಥಾನಗಳೇನಿದೆ ಅದರ ಪ್ರಭಾವದಿಂದ ಈ ಯೋಗಗಳು ನಿರ್ಧಾರ ಆಗುತ್ತೆ. ಈ ದಿನ ನಾವು ವಿಶೇಷವಾಗಿ ಕಪಟ ಯೋಗ ಅಂದರೆ ಏನು, ಇದರ ಅರ್ಥ ಏನು, ಇದು ವ್ಯಕ್ತಿಯಲ್ಲಿ ಎಂತಹ ಸ್ವಭಾವವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ರ ಬಗ್ಗೆ ಕೆಲವು ವಿಚಾರಗಳನ್ನು ನೋಡೋಣ. ಇಲ್ಲಿ ಕಪಟ ಯೋಗ ಅಂತ ಹೇಳಿದ್ರೆ ಕುತಂತ್ರ, ಸ್ವಾರ್ಥ ಬುದ್ಧಿ ಅಥವಾ ಅಸೂಯೆ ಪಡುವಂಥ ಒಂದು ಸ್ವಭಾವವನ್ನು ತಿಳಿಸುತ್ತೆ. ಅದೇ ರೀತಿ ಬುದ್ಧಿವಂತಿಕೆಗೂ ಕೂಡ ಕಪಟವನ್ನು ತಳುಕು ಹಾಕುವಂಥದ್ದು ಕೂಡ ಇದೆ. ಹಾಗೆ ಈ ಯೋಗವನ್ನು ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದ್ರೆ ಆ ಜಾತಕದಲ್ಲಿ 4ನೇ ಮನೆಯನ್ನು ಪರಿಶೀಲನೆ ಮಾಡಬೇಕು. ಮುಖ್ಯವಾಗಿ ಈ 4ನೇ ಮನೆ ತಾಯಿಯನ್ನು ಸೂಚಿಸುತ್ತೆ, ಸೌಕರ್ಯಗಳನ್ನು ಸೂಚಿಸುತ್ತೆ, ಆಂತರಿಕ ಶಕ್ತಿಯನ್ನು, ಆಂತರಿಕ ಸ್ವಭಾವವನ್ನು ಮತ್ತು ಭಾವನೆಗಳನ್ನು ಸೂಚಿಸುವಂಥದ್ದು 4ನೇ ಮನೆ. ಇಲ್ಲಿ 4ನೇ ಭಾವವನ್ನು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಕಾಲಪುರುಷನ ಚಕ್ರದಲ್ಲಿ 4ನೇ ಭಾವ ಚಂದ್ರನ ಮನೆ. ಹಾಗೆ ಚಂದ್ರ ಕೂಡ ಕಪಟ ಯೋಗಕ್ಕೆ ಪ್ರೇರಣೆ ಮಾಡುವಂಥ ಗ್ರಹ. ಹಾಗಾಗಿ ಕಪಟ ಯೋಗಕ್ಕೆ ಕಾರಣವಾಗುವಂಥ ಇನ್ನೂ ಇತರೆ 3 ಗ್ರಹಗಳು ಯಾವ್ಯಾವುದು ಅಂತ ಹೇಳಿದ್ರೆ ಶನಿ, ಕುಜ ಮತ್ತು ಬುಧ. ಇಲ್ಲಿ ಈ 4ನೇ ಭಾವಕ್ಕೆ ಈ ಗ್ರಹಗಳ ಸಂಬಂಧ ಹೇಗಿದೆ ಅಂತ ಹೇಳಿದ್ರೆ ನೀಚನಾದಂತಹ ಬುಧ ಚಂದ್ರನನ್ನು ಶತ್ರುವಿನ ರೀತಿಯಲ್ಲಿ ನೋಡ್ತಾ ಇರ್ತಾನೆ. ಹಾಗಾಗಿ ಇಲ್ಲಿ 4ನೇ ಮನೆ ಅಂತ ಹೇಳಿದ್ರೆ ಕರ್ಕಾಟಕ ರಾಶಿಗೆ ಬರುತ್ತೆ. ಈ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ.
ಹಾಗಾಗಿನೇ ಈ ಚಂದ್ರ ಮನಃಕಾರಕ, ಮನಸ್ಸನ್ನು ಪ್ರೇರೇಪಿಸುವಂಥವನು. ಹಾಗಾಗಿ ಒಬ್ಬರಿಗೆ ಮೋಸ ಮಾಡಬೇಕು, ಒಬ್ಬರಿಗೆ ಅನ್ಯಾಯ ಮಾಡಬೇಕು ಅಂತ ಹೇಳಿದ್ರೆ ಮನಸ್ಸು ಪರಿವರ್ತನೆ ಆದಾಗ ಮಾತ್ರ ಸಾಧ್ಯ ಆಗುತ್ತೆ. ಆದ್ದರಿಂದಲೇ ಈ 4ನೇ ಮನೆ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು. ಇನ್ನು ಬುಧ ಗ್ರಹ ಭಚಕ್ರದಲ್ಲಿ 3 ಮತ್ತು 6ನೇ ಮನೆಗೆ ಅಧಿಪತಿ. ಇಲ್ಲಿ 3 ಮಿಥುನ ರಾಶಿ ಮತ್ತು 6 ಕನ್ಯಾ ರಾಶಿಗೆ ಅಧಿಪತಿಯಾಗಿದ್ದು, ಬುಧ ಗ್ರಹ ಅತಿಯಾಗಿ ಸುಳ್ಳು ಹೇಳುವಂಥದ್ದನ್ನು ಪ್ರೇರೇಪಣೆ ಮಾಡುತ್ತೆ. ಏಕೆಂದರೆ ಈಗಾಗಲೇ ಹೇಳಿದಾಗೆ ಬುಧ ಬುದ್ಧಿಗೆ ಹಾಗೆ ಮಾತುಗಾರಿಕೆಗೆ ಕಾರಕನಾಗಿರುವಂಥವನು. ಇಲ್ಲಿ ವಿಶೇಷವಾಗಿ ಬೇರೆಯವರನ್ನು ಕಣ್ಣು ತಪ್ಪಿಸಿ ಮಾಡುವಂಥ ಕೆಲಸಗಳು ಅಥವಾ ಮೋಸ ಮಾಡುವಂತೆ ಹೇಳುವ ಗುಣಗಳೇನಿದೆ ಇದು ಬುಧನಿಂದ ಬರುವಂಥದ್ದು. ಹಾಗೆ ಕುಜ ಸೇಡಿನ ಗ್ರಹ, ಅಗ್ನಿತತ್ವದ ಗ್ರಹ ಜಲತತ್ವದಲ್ಲಿ ನೀಚನಾದಾಗ, ಇಲ್ಲಿ ಅಗ್ನಿತತ್ವ ಕುಜ ಜಲತತ್ವ ರಾಶಿಯಲ್ಲಿ ನೀಚನಾದಾಗ ಹೊಟ್ಟೆ ಕಿಚ್ಚು ಜಾಸ್ತಿ ಬರುತ್ತೆ, ಕೋಪ ಜಾಸ್ತಿ, ಸೇಡಿನ ಸ್ವಭಾವ ಹೆಚ್ಚಾಗಿರುತ್ತೆ, ರೋಷ ಕೂಡ ಅವರಿಗೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಕುಜ ಭಚಕ್ರದ ಪ್ರಥಮ ಮತ್ತು ಅಷ್ಟಮ ಭಾವದ ಅಧಿಪತಿಯಾಗಿರ್ತಾನೆ. ಇಲ್ಲಿ ಪ್ರಥಮ ಅಂತ ಹೇಳಿದ್ರೆ ಮೇಷರಾಶಿ, ಅಷ್ಟಮ ಅಂತ ಹೇಳಿದ್ರೆ ವೃಶ್ಚಿಕ ರಾಶಿಯ ಅಧಿಪತಿ ಕುಜ. ಹಾಗಾಗಿ ಕುಜ ಏನಾದರೂ ಚಂದ್ರನೊಂದಿಗೆ ಸೇರಿದಾಗ ಇಂತಹ ಸೇಡಿನ ಮನೋಭಾವ ಅವರಿಗೆ ಉಂಟಾಗುತ್ತೆ. ಇನ್ನು ಶನಿಗ್ರಹ ಕರ್ಮಕ್ಕೆ ಕಾರಕನಾಗಿರುವಂಥವನು. ಕರ್ಮ ಅಂತ ಹೇಳಿದ್ರೆ ಕೆಲಸ, ಉದ್ಯೋಗ. ಹಾಗಾಗಿ ಕೆಲವರು ಉದ್ಯೋಗದಲ್ಲಿ ಮೋಸ ಮಾಡುವಂಥದ್ದು, ಉದ್ಯೋಗದಲ್ಲಿ ಸೋಮಾರಿತನವನ್ನು ಕಾಣಿಸುವಂಥದ್ದನ್ನು ಕೂಡ ನಾವು ನೋಡ್ತಾ ಇರ್ತೇವೆ. ಇದಕ್ಕೆ ಶನಿಗ್ರಹ ಕಾರಕನಾಗುವಂಥವನು. ಹಾಗಾಗಿ 4ನೇ ಭಾವದ ಜೊತೆ ಏನಾದರೂ ಶನಿಗ್ರಹ ಇದ್ದರೆ ಆ ವ್ಯಕ್ತಿಗೆ ಕೆಟ್ಟ ಆಲೋಚನೆಗಳು ಬರುತ್ತೆ. ಹಾಗೆ ಉದ್ಯೋಗದಲ್ಲಿ ಯಾವ ರೀತಿಯಲ್ಲಿ ಮೋಸ ಮಾಡಬೇಕು, ಆ ಉದ್ಯೋಗ ಅಂತ ಹೇಳಿದ್ರೆ ಅದು ವ್ಯಾಪಾರ ವ್ಯವಹಾರ ಅಥವಾ ಸರ್ಕಾರಿ ಕೆಲಸ ಇರ್ಬೋದು, ಬೇರೆ ಯಾವುದೇ ರೀತಿಯ ಕೆಲಸಗಳಿದ್ರೂ ಕೂಡ ಅದರಲ್ಲಿ ಹೇಗೆ ಮೋಸ ಮಾಡಬೇಕು ಅನ್ನುವಂಥದ್ದನ್ನು ಆ ವ್ಯಕ್ತಿ ಕಲ್ತ್ಕೊಂಡಿರ್ತಾನೆ. ಹಾಗೆ ಕುತಂತ್ರಗಳ ಪ್ರಯೋಗಕ್ಕೆ ಕಾರಣವಾಗುವಂಥದ್ದು. ಕೆಲವರು ನೋಡಿ ಉದ್ಯೋಗದಲ್ಲಿದ್ದರೆ ಬೇರೆಯವರಿಗೆ ಹೇಗೆ ಕಿರುಕುಳವನ್ನು ಕೊಡಬೇಕು ಅನ್ನೋಂಥದ್ದನ್ನು ಅವರು ಸದಾಕಾಲ ಆಲೋಚನೆ ಮಾಡ್ತಾ ಇರ್ತಾರೆ. ಅಂದರೆ ಕೆಲಸಕ್ಕೆ ಅಡ್ಡಿಪಡಿಸುವಂಥದ್ದು, ಕೆಲಸಗಳು ಸ್ಮೂತಾಗಿ ಆಗಬಾರ್ದು, ಈ ರೀತಿಯಲ್ಲಿ ಅಡಚಣೆಗಳನ್ನು ಉಂಟು ಮಾಡುವಂಥವರು ಈ ಶನಿಗ್ರಹದ ಪ್ರಭಾವದಿಂದ ಚಂದ್ರನ ಜೊತೆ ಸೇರಿದಾಗ ಆಗುವಂಥ ಮನಃ ಪರಿವರ್ತನೆಗಳಿದವು. ಹಾಗಾಗಿ 4ನೇ ಭಾವದ ಒಳ್ಳೆಯ ಗುಣಗಳೇನಿದೆ ಅದು ಈ 3 ಗ್ರಹಗಳಿಂದ ಹಾಳಾಗುವಂಥದ್ದಿದೆ. ಹಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಗಮನಿಸಬೇಕಾಗಿರುವಂಥ ಅಂಶ ಅಂತ ಹೇಳಿದ್ರೆ ಚಂದ್ರನಿಗೆ ಶನಿ ಬುಧ ಕುಜ ಸಂಬಂಧಪಟ್ಟಾಗ ಆಗುವಂಥ ಈ ಕಪಟ ಯೋಗಕ್ಕೆ ಅದು ಕಾರಣವಾಗುತ್ತೆ. ಇಲ್ಲಿ ಚಂದ್ರ ಮನಸ್ಸನ್ನು ಸೂಚಿಸ್ತಾನೆ, ಬುಧ ಬುದ್ಧಿಗೆ ಕಾರಕ, ಶನಿ ಕರ್ಮಕ್ಕೆ ಕಾರಕ, ಇನ್ನು ಕುಜ ಸೇಡಿಗೆ ಕಾರಕ. ಹಾಗಾಗಿ ಈ ಜಾತಕರ ಗುಣ ಸ್ವಭಾವಗಳು ವ್ಯತ್ಯಾಸ ಆಗಿದೆ. ಅಲ್ಲಿ ಮೋಸ ಮಾಡುವಂಥದ್ದು ಅಥವಾ ಸುಳ್ಳು ಹೇಳುವಂಥದ್ದು, ಇನ್ನು ಕುತಂತ್ರ ಮಾಡುವಂಥದ್ದು, ಸ್ವಾರ್ಥ ಬುದ್ಧಿ ಇವೆಲ್ಲ ಇದೆ ಒಬ್ಬ ವ್ಯಕ್ತಿಗೆ ಅಂತ ಹೇಳಿದ್ರೆ ಈ 4 ಗ್ರಹಗಳ ಭಾವ ಏನಿದೆ ಇದು ಹೆಚ್ಚಾಗಿ ಅವನ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ ಅನ್ನುವಂಥ ಅರ್ಥ ಬರುತ್ತೆ. ಹಾಗಾಗಿನೇ ಒಬ್ಬ ವ್ಯಕ್ತಿಗೆ ಶುಭಾಶುಭ ಫಲಗಳನ್ನು ನೀಡುವಂಥ ಗ್ರಹಗಳ ಸಂಯೋಗವನ್ನು ನಾವು ಯೋಗ ಅಂತ ಹೇಳಿ ಕರಿಬಹುದಿಲ್ಲಿ. ತಮಗೆ ಗೊತ್ತಿದೆ ಪಂಚಮಹಾಪುರುಷ ಯೋಗಗಳಿದೆ. ಅಂದರೆ ಇದರಲ್ಲಿ ರುಚಕ ಯೋಗ, ಭದ್ರಯೋಗ, ಹಂಸಯೋಗ, ಮಾಳವ್ಯ ಯೋಗ ಮತ್ತು ಶಶಯೋಗ ಅನ್ನುವಂಥ ಯೋಗಗಳಿದೆ. ಇದು ಒಬ್ಬ ವ್ಯಕ್ತಿಯ ಲಗ್ನದಲ್ಲಿ ಕೇಂದ್ರ ಸ್ಥಾನಗಳಾದಂಥ 1, 4, 7, 10ರಲ್ಲಿ ಉಚ್ಚ ಸ್ಥಾನ ಅಥವಾ ಸ್ವಕ್ಷೇತ್ರ ಸ್ಥಿತರಾದಂಥ ಗ್ರಹಗಳಿಂದ ಕೂಡಿದರೆ ಪಂಚಮಹಾಪುರುಷ ಯೋಗ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಕುಜ ರುಚಕ ಯೋಗಕ್ಕೆ ಕಾರಕ, ಬುಧ ಭದ್ರಯೋಗಕ್ಕೆ, ಗುರು ಹಂಸಯೋಗಕ್ಕೆ, ಶುಕ್ರ ಮಾಲವ್ಯ ಯೋಗಕ್ಕೆ, ಹಾಗೆ ಶನಿ ಶಶಯೋಗಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಇದರ ವಿವರಣೆಯನ್ನು ಮುಂದೆ ನೋಡೋಣ. ಅದೇ ರೀತಿ ಚಂದ್ರಯೋಗಗಳು ಅಂತ ಹೇಳಿದ್ರೆ ದುರಂಧರ ಯೋಗ, ಕೇಮಧ್ರುಮ ಯೋಗ ಇತ್ಯಾದಿ ಯೋಗಗಳು ಕೂಡ ಉಂಟಾಗುತ್ತೆ. ಅದೇ ರೀತಿ ರವಿಯಿಂದ ಉಂಟಾಗುವಂಥ ಯೋಗಗಳು ಸುವಾಸಿ ಯೋಗ, ಶುಭಯಚರಿ ಯೋಗ, ಅಶುಭವೇಶ್ರಿ ಯೋಗ, ಇನ್ನು ಶುಭಕರ್ತರಿ ಯೋಗ ಅಂದರೆ ಪಾಪಕರ್ತರಿ ಯೋಗ, ಅಮಲ ಯೋಗ, ಇವೆಲ್ಲ ಯೋಗಗಳು. ಇದರ ಜೊತೆಗೆ ನೀವು ಬಹಳ ಮುಖ್ಯವಾಗಿ ಕೇಳಿರುವಂಥದ್ದು ಗಜಕೇಸರಿ ಯೋಗ. ಈ ಚಂದ್ರನ ಕೇಂದ್ರದಲ್ಲಿ ಅಂದರೆ ಚಂದ್ರ ಲಗ್ನದಲ್ಲಿ ಹುಟ್ಟಿದಂಥವರು ಚಂದ್ರ ಚತುರ್ಥದಲ್ಲಿ, ಸಪ್ತಮದಲ್ಲಿ, ದಶಮದಲ್ಲಿ ಗುರುವಿನೊಂದಿಗೆ ಇದ್ದರೆ ಗಜಕೇಸರಿ ಯೋಗ ಆಗುತ್ತೆ. ಈ ಯೋಗದಲ್ಲಿ ಜನಿಸಿದಂಥವರು ಸಿಂಹದಂತೆ ಪರಾಕ್ರಮವನ್ನು ಹೊಂದಿರ್ತಾರೆ, ಆಕ್ರಮಣಕಾರಿ ಗುಣವನ್ನು ಹೊಂದಿರ್ತಾರೆ. ಅದೇ ರೀತಿ ಒಂದು ಮಾದರಿಯಾದಂಥ ಜೀವನ ಕ್ರಮವನ್ನು ಅನುಸರಣೆ ಮಾಡುವಂಥವರು ವಿದ್ಯಾ ಬುದ್ಧಿಯ ಜೊತೆಗೆ
ಪಾಂಡಿತ್ಯಕ್ಕೆ ಮತ್ತು ಆಕರ್ಷಕವಾದಂಥ ವ್ಯಕ್ತಿತ್ವವನ್ನು ಹೊಂದಿರುವಂಥವರು ಈ ಗಜಕೇಸರಿ ಯೋಗದಲ್ಲಿ ಜನಿಸಿದಂಥವರು. ಹಾಗಾಗಿನೇ ವೀಕ್ಷಕ ಬಂಧುಗಳೇ, ಒಬ್ಬ ವ್ಯಕ್ತಿಗೆ ಯೋಗ ಬಂದಿದೆ ಅಂತ ಹೇಳಿದ್ರೆ ಅದು ಯಾವ ರೀತಿಯಲ್ಲಿ ಆ ವ್ಯಕ್ತಿಯಲ್ಲಿ ಅವನ ಸ್ವಭಾವವನ್ನು ಪರಿವರ್ತನೆ ಮಾಡುತ್ತೆ, ಹಾಗೆ ಆತನ ಸ್ಥಾನಮಾನಗಳು ಹೇಗೆ ಬದಲಾವಣೆಯಾಗುತ್ತೆ ಅನ್ನುವಂಥದ್ದನ್ನು ಈ ಯೋಗ ನಿರ್ಧಾರ ಮಾಡುತ್ತೆ. ತಾವು ಕೂಡ ತಮ್ಮ ಜಾತಕದಲ್ಲಿ ಇರುವಂತಹ ಈ ಗ್ರಹಗಳ ಸ್ಥಿತಿಗಳನ್ನು ಗಮನಿಸಿ ನೀವು ಪಡ್ತಾ ಇರುವಂತಹ ಕಷ್ಟ ಕಾರ್ಪಣ್ಯಗಳು ಹೇಗಿರುತ್ತೆ ಅಥವಾ ಎಂತಹ ಜೀವನ ನಿಮ್ಮಿಂದ ಸಾಧ್ಯ ಆಗ್ತಾ ಇದೆ ನಡೆಸಲಿಕ್ಕೆ ಅನ್ನುವಂಥದ್ದನ್ನು ನಿಮ್ಮ ಜಾತಕದಲ್ಲಿರುವಂತಹ ಗ್ರಹಗಳ ಸ್ಥಿತಿ ನಿಮಗೆ ತಿಳಿಸುತ್ತೆ. ಹಾಗಾಗಿ ಈ ಜಾತಕವನ್ನು ಪರಿಶೀಲನೆ ಮಾಡುವಂಥದ್ದು, ಹಾಗೆ ಜಾತಕದ ಆಧಾರದ ಮೇಲೆ ಯೋಗಗಳನ್ನು ನಿರ್ಧಾರ ಮಾಡುವಂಥದ್ದು ನಮ್ಮ ಜ್ಯೋತಿಷ್ಯ ಪರಂಪರೆಯಲ್ಲಿ ಬೆಳೆದು ಬಂದಿರುವಂಥ ಒಂದು ಮಹತ್ವದ ಅಂಶ. ಹಾಗೆ ಈ ಯೋಗಗಳು ಏನಾದರೂ ನಮಗೆ ಅನುಕೂಲವನ್ನು ತರ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನು ಪರಿವರ್ತನೆ ಮಾಡಿಕೊಳ್ಳುವಂಥ ಪರಿಹಾರ ಕ್ರಮಗಳನ್ನು ಕೂಡ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಹಾಗಾಗಿ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಎಂಥ ಯೋಗಗಳಿಗೆ ಎಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಕೆಲವು ಯೋಗಗಳು ಅನುಕೂಲವನ್ನು ತಂದರೆ ಕೆಲವು ಅನಾನುಕೂಲತೆಗಳನ್ನು ತರುತ್ತೆ. ಹಾಗಾಗಿ ಅಂಥ ಒಂದು ಯೋಗಗಳ ನಿಷ್ಕರ್ಷೆ ಮಾಡುವಂಥದ್ದು ಜಾತಕದ ಪ್ರಕಾರ ಮತ್ತು ಅವುಗಳಿಗೆ ಸೂಕ್ತವಾದಂತಹ ಪರಿಹಾರ ಕ್ರಮಗಳೇನಿದೆ ಅನ್ನುವಂಥದ್ದನ್ನು ಕೂಡ ನೋಡೋಣ. ಆದರೂ ಕೂಡ ಈ ಗ್ರಹಗಳ ಪ್ರಭಾವದಿಂದ ಆಗುವಂಥ ವ್ಯಕ್ತಿಯ ಜೀವನದ ಮೇಲೆ ಆಗುವಂಥ ಈ ಯೋಗಗಳ ಪರಿಣಾಮ ಏನಿದೆ ಇದನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಾಗಾಗಿ ನಿಮಗೆ ಯಾವುದೇ ರೀತಿಯ ಅಶುಭ ಯೋಗಗಳಿದ್ರೂ ಕೂಡ ಅದು ಪರಿವರ್ತನೆ ಆಗಲಿ, ಭಗವಂತನ ಅನುಗ್ರಹ ತಮಗೆ ಉಂಟಾಗಲಿ, ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ.